ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಚನ. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವವನು. ದೇವರಿಗೆ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳುವಂತಹ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ ದೇವರು ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಾರೆ. ಹೌದು, ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಯಾರು ಬಡವರಿಗೆ ದಯೆ ತೋರಿಸ್ತಾ ಇದ್ದರೋ ಅವರು ದೇವರಿಗೆ ಸಾಲ ಕೊಡುವರಾಗಿದ್ದಾರೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅನೇಕ ಜನರನ್ನು ನಾವು ಹೀಗೆ ನೋಡ್ತೇವೆ. ಅನಾಥರು, ದಿಕ್ಕಿಲ್ಲದವರು, ವೃದ್ಧರುಗಳು, ಅನೇಕ ಜನರು ರೋಡಿನಲ್ಲಿ ಭಿಕ್ಷೆಗಳನ್ನು ಬೇಡದ ಅನೇಕ ಜನರು ಅವರ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ಹೌದು, ನೀವು ಮಾಡಬೇಕಾಗಿರೋ ಒಂದು ಕೆಲಸ ಇದಾಗಿದೆ. ಯಾರು ಬಡವರು ನಿಮ್ಮ ಬಳಿ ಸಹಾಯವನ್ನು ಬೇಡ್ತಾರೋ ಪ್ರೀತಿಯುಳ್ಳ ದೇವರ ಮಕ್ಕಳು, ಯಾರು ಕೂಡ ಹಿಂದೇಟಾಕಬೇಡ್ರಿ. ಅವರಿಗೆ ಸಹಾಯ ಮಾಡಲಿಕ್ಕೆ ಈ ವ್ಯಕ್ತಿ ನಾನೇನು ಸಹಾಯ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡಿಬಿಡ್ರಿ. ದೇವರು ನಿಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಹೌದು, ನಮ್ಮಲ್ಲಿರುವಂಥದ್ದನ್ನು ನಾವು ಕೊಡೋಣ. ನಿಮ್ಮಲ್ಲಿ 2 ಇದ್ದರೆ 1 ಕೊಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರವಾಗಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮ ಬಳಿ ಯಾರು ಬಡ ವ್ಯಕ್ತಿಗಳು ಬಂದು ಸಹಾಯವನ್ನು ಬೇಡ್ತಾರೋ, ಸಹಾಯ ಬೇಕೆಂಬುದಾಗಿ ಕೇಳ್ಕೊಳ್ತಾರೋ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅವರಿಗೆ ನೀವು ಸಹಾಯ ಮಾಡಿರಿ. ಯಾಕೆಂದರೆ ನೀವು ಸಹಾಯ ಮಾಡ್ತಾ ಇರೋದು ಯಾವುದೇ ವ್ಯಕ್ತಿ ಅನ್ನೋದಕ್ಕಿಂತ ಬದಲಾಗಿ ಪರಲೋಕದಲ್ಲಿರುವ ತಂದೆಯಾದ ದೇವರಿಗೆ ಎಂಬುದಾಗಿ ನಾವು ಯೋಚನೆ ಮಾಡಿಕೊಳ್ಳೋಣ. ಹೌದು, ನಾವು ಅನೇಕ ಸರಿ ಯೋಚನೆ ಮಾಡ್ತೇವೆ, ನಾವು ಇವರಿಗೆ ಸಹಾಯ ಮಾಡುವಾಗ ನನಗೆ ಏನು ಸಿಗ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಆ ರೀತಿಯಾಗಿ ಯಾರು ಯೋಚನೆ ಮಾಡಬೇಡ. ದೇವರ ವಾಕ್ಯ ನಾವು ಹೀಗೆ ನೋಡ್ತೇವೆ, ಆ ಉಪಕಾರಕ್ಕೆ ಆತನು ಪ್ರತ್ಯುಪಕಾರವನ್ನು ಮಾಡುವಂಥ ದೇವರಾಗಿದ್ದಾರೆ ಎಂಬುದಾಗಿ. ಹೌದು, ಅದನ್ನು ಯಾರ ಸಾಲವನ್ನು ಹಿಡಿದಿಟ್ಟುಕೊಳ್ಳುವಂಥ ದೇವರಲ್ಲ, ಬದಲಾಗಿ ನಾವು ಈ ಲೋಕದಲ್ಲಿ ನಾವು ಯಾರಿಗೆ ಸಹಾಯವನ್ನು ಮಾಡ್ತೇವೆ, ನಾವು ಯಾರಿಗೆ ಉಪಕಾರಗಳನ್ನು ಮಾಡ್ತೇವೆ, ಯಾರಿಗೆ ಆಹಾರ ಇಲ್ಲದವರಿಗೆ ಆಹಾರವನ್ನು ಕೊಡ್ತೇವೋ, ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡ್ತೇವೋ, ಯಾರು ಏನೇನು ಸಹಾಯವನ್ನು ಕೇಳಿಕೊಂಡು ನಮ್ಮ ಬಳಿಗೆ ಬರುವಾಗ ನಾವು ಯಾರಿಗೆ ಸಹಾಯ ಮಾಡ್ತೇವೋ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಆ ಸಹಾಯವನ್ನು ನಮ್ಮ ಇಕ್ಕಟ್ಟಿನಲ್ಲಿಯೂ, ನಮ್ಮ ವೇದನೆಯಲ್ಲೂ, ನಮ್ಮ ನೋವಿನಲ್ಲಿಯೂ, ನಮ್ಮ ಸಮಸ್ಯೆಗಳಲ್ಲಿರುವಾಗ ನಿಜವಾಗಿಯೂ ನಾವು ಮಾಡಿದ ಉಪಕಾರಗಳಿಗೆ ಅದನ್ನು ಪ್ರತ್ಯುಪಕಾರಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ನಿಮ್ಮಲ್ಲಿ ಒಂದು ಬೆಳವಣಿಗೆ ಬೇಕಾಗಿದೆ. ಯಾರ್ಯಾರು ಬರ್ತಾರೋ ಸಹಾಯ ಬೇಕೆಂಬುದಾಗಿ ಅವರೆಲ್ಲರಿಗೂ ಸಹಾಯ ಮಾಡೋಣ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.